ಹಾಯ್ ಗಾಯ್ಸ್, ವೆಲ್ಕಮ್ ಟು ಅವರ್ ಚಾನಲ್ ಅಶು ಅಡ್ಮಿಸ್. ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳನ್ನು ಕೋರ್ತಾ ಈ ವಿಡಿಯೋನ ಶುರು ಮಾಡ್ತಾಯಿದ್ದೀನಿ. ಹಾಗೆ ನಾನು ನಮ್ಮ ಮನೇಲಿ ಯಾವ ರೀತಿಯ ವರಮಹಾಲಕ್ಷ್ಮಿ ವ್ರತನ ಮಾಡಿದ್ದೆ ಅಂತ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ವರಮಹಾಲಕ್ಷ್ಮಿ ಪೂಜೆನ ಯಾಕೆ ಮಾಡ್ತಾರೆ, ಹೇಗೆ ಮಾಡ್ತಾರೆ ಅನ್ನೋದನ್ನು ನನಗೆ ತಿಳಿದಿರೋ ಮಟ್ಟಿಗೆ ಹೇಳ್ತೀನಿ. ವರಮಹಾಲಕ್ಷ್ಮಿ ಪೂಜೆಯನ್ನು ಶ್ರಾವಣ ಮಾಸದ ಶುಕ್ರವಾರದಿಂದೇ ಮಾಡ್ತಾರೆ. ಯಾಕೆ ಅಂದರೆ ಲಕ್ಷ್ಮೀ ದೇವಿಯ ಅನುಗ್ರಹಕ್ಕಾಗಿ ವರಮಹಾಲಕ್ಷ್ಮಿಯ ಪೂಜೆಯನ್ನು ಆಚರಿಸ್ತಾರೆ ಅಂತಲೇ ಹೇಳ್ಬೋದು. ಹಾಗೆ ಈ ದಿನದಂದು ವರಗಳನ್ನು ಕರುಣಿಸುವಂತಹ ಲಕ್ಷ್ಮೀ ದೇವಿಯನ್ನು ಪೂಜಿಸೋದ್ರಿಂದ ನಮಗೆ ಇಷ್ಟ ಇರೋವಂಥ ಅಥವಾ ಸಕಲ ಇಷ್ಟಾರ್ಥಗಳನ್ನು ನೆರವೇರಿಸಿ ಕೊಡ್ತಾಳೆ ಎಂಬ ನಂಬಿಕೆ ಇರೋದ್ರಿಂದ ಈ ವರಮಹಾಲಕ್ಷ್ಮಿ ಪೂಜೆಯನ್ನು ಮಾಡ್ತಾರೆ. ಹಾಗೆ ಇದನ್ನು ಯಾಕೆ ಮಾಡ್ತಾರಪ್ಪ ಅಂದರೆ ವರಮಹಾಲಕ್ಷ್ಮಿ ಅನುಗ್ರಹಕ್ಕಾಗಿ ಅಥವಾ ಇಷ್ಟಾರ್ಥ ಸಿದ್ಧಿಗಳಿಗಾಗಿ, ಹಾಗೆ ಅಷ್ಟಲಕ್ಷ್ಮಿ ಅನುಗ್ರಹಕ್ಕಾಗಿ ಈ ವರಮಹಾಲಕ್ಷ್ಮಿ ಪೂಜೆಯನ್ನು ಮಾಡ್ತಾರೆ. ಅಷ್ಟಲಕ್ಷ್ಮಿ ಅಂದರೆ ಯಾವ್ದ್ಯಾವ್ದು ಬರುತ್ತೆ ಅಂದರೆ ಸಂಪತ್ತು ಆಗಿರಲಿ, ಸಮೃದ್ಧಿ ಆಗಿರಲಿ, ಧೈರ್ಯ ಅಥವಾ ಜ್ಞಾನ ಅಥವಾ ಯಶಸ್ಸು, ಶಾಂತಿ, ಸಂತೋಷ ಎಲ್ಲನೂ ಹೊಂದಿರುವಂತಹ ಈ ಅಷ್ಟಲಕ್ಷ್ಮಿಯನ್ನು ಪಡೆಯೋದಕ್ಕಾಗಿ ನಾವು ಈ ವರಮಹಾಲಕ್ಷ್ಮಿಯ ವ್ರತನ ಮಾಡ್ತೀವಿ. ಅಂದರೆ ಈಗಿನ ಕಾಲದ ಜನರ ಮೈಂಡ್ಸೆಟ್ ಹೇಗಿದೆ ಅಂದರೆ ಸಂಪತ್ತನ್ನೇ ಬೇಡ್ಕೊಳ್ಳೋದಕ್ಕೋಸ್ಕರ ಪೂಜೆ ಮಾಡ್ತಾರೆ ಅಂತ ಅಂದ್ಕೋತಾರೆ. ಬಟ್ಟು ಎಲ್ಲದನ್ನು ಅಷ್ಟಲಕ್ಷ್ಮಿಯರ ಅನುಗ್ರಹಕ್ಕಾಗಿ ಈ ಪೂಜೆ ಮಾಡ್ತಾರೆ ಅಂತ ನಿಮಗೆ ಗೊತ್ತಿರಲಿ. ಹಾಗೆ ಇದು ಹೇಗೆ ಬಂತು, ಪೂಜೆ ಮಾಡೋದು ಹೇಗೆ ಬಂತು, ಯಾವ ಥರ ಸೃಷ್ಟಿ ಆಯಿತು ಅಂದರೆ ಪಾರ್ವತಿ ದೇವಿ ಒಂದು ಪ್ರಶ್ನೆ ಕೇಳ್ತಾಳಂತೆ ಶಿವನಿಗೆ. ಏನಪ್ಪ ಅಂದರೆ ಒಮ್ಮೆ ದೇವಿ ಭಕ್ತರ ಎಲ್ಲ ಕಷ್ಟಗಳನ್ನು ದೂರ ಮಾಡುವ ವ್ರತ ಯಾವುದು ಅಂತ ಹೋಗಿ ಶಿವನ ಹತ್ರ ಕೇಳ್ತಾಳಂತೆ. ಆಗ ಶಿವ ಹೇಳ್ತಾನಂತೆ, ವರಮಹಾಲಕ್ಷ್ಮಿ ವ್ರತ, ಈ ವ್ರತ ಮಾಡಿದರೆ ಎಲ್ಲ ಕಷ್ಟಗಳು ಸಹ ದೂರ ಆಗ್ತವೆ ಅಂತ ಹೇಳಿದಾಗ ಈ ವ್ರತವನ್ನು ಆಚರಿಸೋದಕ್ಕೆ ಶುರು ಮಾಡ್ತಾರೆ. ಹಾಗಾಗಿ ಈ ವರಮಹಾಲಕ್ಷ್ಮಿ ವ್ರತವನ್ನು ಶ್ರಾವಣ ಮಾಸದ ಶುಕ್ರವಾರ ದಿನದಂದೇ ಆಚರಿಸ್ತಾರೆ ಅಂತ ಹೇಳ್ಬೋದು. ಬಟ್ ಈಗಿನ ಕಾಲದ ಜನರು ತುಂಬಾ ಆಡಂಬರವಾಗಿ ಮಾಡ್ತಾರೆ. ಬಟ್ ನಾನು ತುಂಬ ಸಿಂಪಲ್ಲಾಗಿ ಮಾಡಿದ್ದೀನಿ. ನಮಗೆ ಎಷ್ಟು ಆಗುತ್ತೆ ನಮ್ಮ ಕೈಲಿ ಅಷ್ಟು ನಾನು ಮಾಡಿದ್ದೇನೆ. ನೋಡಿ ಹೇಗಿದೆ ನಮ್ಮ ಮನೆಯ ವರಮಹಾಲಕ್ಷ್ಮಿ ಅಂತ. ಲಕ್ಷ್ಮೀ ಬಾರಮ್ಮ, ಭಾಗ್ಯಲಕ್ಷ್ಮಿ ಬಾರಮ್ಮ, ಲಕ್ಷ್ಮೀ ಬಾರಮ್ಮ, ಭಾಗ್ಯಲಕ್ಷ್ಮಿ ಬಾರಮ್ಮ. ನಂಗೆ ಹಾಡೋದಕ್ಕೆ ಬರಲ್ಲ, ಹಾಗಾಗಿ ಸ್ವಲ್ಪನೇ ಪ್ರಯತ್ನ ಪಟ್ಟಿದ್ದೀನಿ. ನಾನು ಈ ಪೂಜೆನ ಮಾಡ್ತಾ ಇದ್ದಿದ್ದು, ನಾನು ಮದುವೆ ಆಗಿ ವರ್ಷದಿಂದನೂ ಮಾಡ್ತಾಯಿದ್ದೀನಿ. ಇದು 3ನೇ ವರ್ಷದ ವರಮಹಾಲಕ್ಷ್ಮಿ ಪೂಜೆ ಅಂತಲೇ ಹೇಳ್ಬೋದು. ನಾನು ಮಾಡಿರೋ ಪೂಜಾ ವಿಧಾನದಲ್ಲಿ ಏನಾದರೂ ತಪ್ಪಾಗಿದ್ದರೆ ದೇವರೇ ಕ್ಷಮಿಸು. ನನ್ನ ಕೈಯಲ್ಲಿ ಆಗಿರೋದು, ನಾನು ತಿಳಿದಿರೋದನ್ನು ಮಾಡಿದ್ದೀನಿ ಅಂತ ಹೇಳ್ತೀನಿ. ಹಾಗೆ ಪೂಜೆ ಎಲ್ಲ ಮುಗಿಸಿ ಊಟ ಕೂತ್ಕೊಂಡ್ವಿ ನಾನು ನಮ್ಮ ಮನೆಯವರು. ಇದು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಮಾಡಿರೋಂಥ ಊಟ. ತುಂಬಾ ಚೆನ್ನಾಗಿತ್ತು, ರುಚಿಯಾಗಿತ್ತು. ನಿಮ್ಮ ಮನೇಲೆಲ್ಲ ಏನು ಸ್ಪೆಷಲಾಗಿ ಮಾಡಿದ್ರಿ?
ಹಾಗೆ ಎಲ್ಲ ಪೂಜೆ ಮುಗಿಸ್ಕೊಂಡು ನಮ್ಮದು ಊಟ ಎಲ್ಲ ಮುಗಿಸ್ಕೊಂಡ್ವಿ. ಸಂಜೆ ಟೈಮಲ್ಲಿ ನಮ್ಮ ಅಂಕಲ್ ಒಬ್ಬರು ಬಂದರು. ಅವರಿಗೂ ಸಹ ಹೂವಿನ ಕಂಕಣ ಕಟ್ತಾ ಇದ್ದೆ. ನಮ್ಮ ಕಡೆ ಎಲ್ಲ ಕಂಕಣ ಕಟ್ತಾರೆ, ಎಲ್ಲ ಪೂಜೆಗಳಿಗೂ ಸಹ ಎಲೆಯಲ್ಲಿ ಮಾಡಿ ಕಟ್ತಾರೆ. ಬಟ್ ನಾನು ಇವಾಗ ಹೂವಿನಲ್ಲೇ ಮಾಡಿ ಕಟ್ಟಿದ್ದೀನಿ. ನೋಡಿ, ಫೈನಲ್ ಆಗಿ ಪೂಜೆ ಎಲ್ಲ ಆದಮೇಲೆ ಈ ಥರ ಕಾಣಿಸ್ತಾ ಇತ್ತು ನಮ್ಮ ಮನೆಯ ವರಮಹಾಲಕ್ಷ್ಮಿ. ಇದಿಷ್ಟು ನಮ್ಮ ಮನೆಯ ವರಮಹಾಲಕ್ಷ್ಮಿಯ ಪೂಜೆ ಆಗಿತ್ತು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಬಾಯ್. ಮತ್ತೆ ಸಿಗುವ ಮುಂದಿನ ವಿಡಿಯೋದಲ್ಲಿ.